ಇಳಕಲ್ಲಿನ ಕ್ರಿಯಾಶೀಲ ಸಂಸ್ಥೆಯಾದ ಯೂನಿಯನ್ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಸ್ಥೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಮತ್ತು 50 ವರ್ಷದ ದಾಂಪತ್ಯವನ್ನು ಪೂರೈಸಿದ ಹಿರಿಯ ದಂಪತಿಗಳಿಗೆ ಸನ್ಮಾನ ಸಮಾರಂಭವನ್ನು ಕುಲಕರ್ಣಿಪೇಟೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಬರುತ್ತಿದ್ದಂತೆ ಆರತಿ ಬೆಳಗಿ ಅದ್ದೂರಿಯಾಗಿ ಸ್ವಾಗತವನ್ನ ಕೋರಿದ್ರು. ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತಹ ಮಹನೀಯರಿಗೆ ಸಂಸ್ಥೆಯ ಪರವಾಗಿ ಸನ್ಮಾನಿಸಲಾಯಿತು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮಹಾಂತೇಶ್ ಹಿರೇಮಠ್, ಉಪಾಧ್ಯಕ್ಷ ಅರುಣ್ ಹೆಂಬಾ, ಕಾರ್ಯದರ್ಶಿ ಪ್ರವೀಣ್ ಕೃಷ್ಣಾಪುರ್, ಸದಸ್ಯರಾದ ಪವನ್ ಬೋಗಾರ್, ಮಹಾಂತೇಶ್ ಗೌಳಿ ಅವರಿಗೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ಮತ್ತು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ರಾಜು ಇಲ್ಕಲ್ ಪದಗ್ರಹಣ ಪತ್ರವನ್ನ ನೀಡಿದರು. ಕಾರ್ಯಕ್ರಮದಲ್ಲಿ 50 ವರ್ಷದ ದಾಂಪತ್ಯವನ್ನ ಪೂರೈಸಿದ ಹಿರಿಯ ದಂಪತಿಗಳಾದ ಉಮೇಶ್ ಹರ್ತಿ, ಶಿವರಾಮ್ ಸಪ್ಪರದ್, ನಾರಾಯಣಪ್ಪ ಬಡಗೇರ್, ಸಿದ್ದಪ್ಪ ಹತ್ತಿ, ನಾರಾಯಣಪ್ಪ ಹೂಲ್ಗೇರಿ, ಮೇಲಿನಗೌಡರ್ ಕೊಪ್ಪರದ ದಂಪತಿಗಳಿಗೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸನ್ಮಾನಿಸಿ ಸಂತಸವನ್ನ ಪಟ್ಟರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ವಿಜಯ್ ಕುಮಾರ್ ಗದ್ದನಕೇರಿ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ಹೇಳಿದರು. 50 ವರ್ಷ ದಾಂಪತ್ಯ ನಡೆಸಿದ ದಂಪತಿಗಳಿಗೆ ಸನ್ಮಾನ. ಆಕ್ಚುಲಿ ಇದೊಂದು ಅತ್ಯಂತ ಆನಂದ ಕೊಡುವಂಥ ಕಾರ್ಯಕ್ರಮ. ಯಾಕಂದ್ರೆ ದೇಹಕ್ಕೆ ಮುಪ್ಪಾಗಬೇಕು, ಮನಸ್ಸಿಗೆ ಮುಪ್ಪಾಗಬಾರ್ದು. ದೇಹಕ್ಕೆ ಮುಪ್ಪಾದವರೇ ಅವರು, ಆದ್ರೆ ಮನಸ್ಸಿಗೆ ಮುಪ್ಪಾಗಿಲ್ಲ. ಅವ್ರಿಗೆ ಮನಸ್ಸಿಗೆ ಮುಪ್ಪಾಗಿಲ್ಲ ಅಂತ ಅವ್ರಿಗೆ ಸನ್ಮಾನ ಆಗಬೇಕು. 50 ವರ್ಷದ ನಿರಂತರ ದಾಂಪತ್ಯ ಜೀವನ ಅಂತಂದ್ರೆ ಈಗಿನ ಒಂದು ಯುಗದಲ್ಲಿ ಅದೊಂದು ಪವಾಡನ. ಸಾಹೇಬ್ರು ಅಂದ್ರೆ ಅದನ್ನ ಇಟ್ಸ್ ಮಿರಾಕಲ್ ಅಂತಂದ್ರೆ ಸಾಹೇಬ್ರು. ಯಾಕಂದ್ರೆ ವೈವಾಹಿಕ ಜೀವನಗಳಲ್ಲಿ ಸಾಮರಸ್ಯ ಉಳಿಯೋವಲ್ಲ. ಅಪನಂಬಿಕೆಗಳದಾವು, ಪತಿ ಪತ್ನಿಯರ ಮಧ್ಯೆ ಕಂದಕಗಳದಾವು. ಅಪನಂಬಿಕೆಗಳಿಂದ, ಸಂಶಯದಿಂದ ಅನೇಕ ಸಂಸಾರಗಳು ಒಡೆದು ಹೋಗಕತ್ತೇವೆ. ಸಾಮರಸ್ಯ ಇಲ್ಲ. ನಮ್ಮ ಧಾರಾವಾಹಿಗಳು ಕೂಡ ಅದನ್ನೇ ಬಿಂಬಿಸಾಕತ್ತೇವೆ. ಪ್ರತಿ ಧಾರಾವಾಹಿಯಲ್ಲಿ ಮನೆ ಒಂದು 3 ಬಾಗಿಲು ಮತ್ತು ಪ್ರತಿ ಧಾರಾವಾಹಿಯಲ್ಲಿ ನೋಡಿ ಒಬ್ಬ ವಿಲನ್ ಇರ್ತಾಳ. ಆಕಿ ಕೆಲಸ ಅಂದ್ರೆ ಅದೇ ಮನೆಯನ್ನು ನೋಡಿದ್ರು. ಮತ್ತೆ ಅವರ ಹೊಸ ಧಾರಾವಾಹಿ ಇಲ್ಲ. ಅದಕ್ಕೆ ನಾನು ಒಂದೇ ಒಂದು ಮಾತನ್ನು ತಮ್ಮಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಬಹುಶಃ ಮುಂದೊಂದು ದಿವಸ ಇಂಥ ವೇದಿಕೆಯಲ್ಲಿ ಒಂದಿಷ್ಟು ಸನ್ಮಾನಗಳು ಜರುಗಬಹುದು ಅಂತ ನನಗೆ ಅನ್ಸುತ್ತೆ. ಎಂಥ ಸನ್ಮಾನಗಳು ಜರುಗಬಹುದಿಲ್ಲ ಅಂದ್ರೆ, ತಮ್ಮ ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಕಳಿಸಲಾರ್ದ ತಮ್ಮಲ್ಲೇ ಇಟ್ಕೊಂಡಂಥ ಮಕ್ಕಳಿಗೆ ಕೂಡ ಸನ್ಮಾನ ಹಾಕೋಣ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಅಂಥ ಕೌಟುಂಬಿಕ ಸಂಬಂಧಗಳು ಕೂಡ ಹಾಳಾಗೋಗುತ್ತೆ. ಇವತ್ತು ನೋಡಿದ್ವಿ ಅವ್ರನ್ನು, ಆ ದಂಪತಿಗಳನ್ನು ನೋಡಿದಾಗ ಒಂದು ರೀತಿ ಹುಮ್ಮಸ್ಸು ಬರುತ್ತೆ. ಅಲ್ಲಿ ಯಾವುದೇ ಎಷ್ಟು ಪ್ರಸನ್ನವಾದನ್ರು ನಮ್ಮ ಗುಡಿ ಸರ್ ಹೆಂಗಿದ್ರು ನೋಡಿದ್ರಿ. ಮತ್ತೇನು ಹೊಸದಾಗಿ ಲಗ್ನ ಆಗಕತ್ತಾರ ನನ್ನ ಸಂಗೀತರು ಎಲ್ಲರೂ ಹಂಗಾದ್ರೆ. ಮತ್ತೆ ಹೊಸದಾಗಿ ಲಗ್ನನೇ ಆದಂಗಾತು. ನಾವೆಲ್ಲ ಪುಷ್ಪ ಬದಲು ಅಕ್ಕಿ ಕಾಳು ಹಾಕಿವಂತ ನಮಗೆ ಅನಿಸ್ತು. ಮುಂದೆ ಅಂಗಡಿ ಆಗೋದು ಹೋಳಿಗೆ ಊಟನೂ ಆಗಿದೆ. ಇದು ಎಲ್ಲ ಒಂದು ವಿವಾಹದ ಒಂದು ಸನ್ನಿವೇಶನ ತಂದುಕೊಡ್ತು. ಸಂಸಾರದಲ್ಲಿ ಒಂದು ಸಂಸಾರ ದಾಂಪತ್ಯ ಯಶಸ್ವಿ ಆಗಬೇಕಾದ್ರೆ ನಾನು ಹೇಳ್ದಂಗೆ ಅಪನಂಬಿಕೆ ಇರಬಾರ್ದು. ಅಪನಂಬಿಕೆ ಪರಸ್ಪರರಲ್ಲಿ ಇತ್ತು ಅಂತಂದ್ರೆ ಆ ಸಂಸಾರ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಬಡತನ ಸಿರಿತನ ಇವು ಕೌಂಟ್ ಆಗಬಾರ್ದು. ಬೇಂದ್ರೆ ಹೇಳ್ತಾರ, ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು, ಬಳಸಿಕೊಂಡ ವದನೆ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ. ನೋಡ್ರಿ, ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು, ಅದನ್ನ ಬಳಸ್ಕೊಂತೀವಿ ನಾವು. ಅದಕ್ಕೂ ಇದಕ್ಕೂ ಎದಕ್ಕೂ ಎಲ್ಲದಕ್ಕೂ ಒಲವನ್ನ ಬಳಸ್ಕೊಂಡ್ಬಿಟ್ರೆ 50 ವರ್ಷ ಅಲ್ಲ 100 ವರ್ಷದ ದಂಪತಿಗಳು ಕೂಡ ಈ ಸನ್ಮಾನಕ್ಕೆ ಒಳಪಡ್ತಾರ. ಅದಕ್ಕೆ ದಾಂಪತ್ಯದ ಒಂದು ಕೆಲವೊಂದು ಉದಾಹರಣೆಗಳನ್ನ ಆಕಸ್ಮಿಕವಾಗಿ ನಾನು ಇಲ್ಲಿ ತಮ್ಮೆದುರ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಹದ ಆರೋಗ್ಯಕ್ಕೆ ಪಥ್ಯ ಬೇಕು. ದೇಹದ ಆರೋಗ್ಯಕ್ಕೆ ಪಥ್ಯ ಬೇಕು, ಮನಸ್ಸಿನ ಆರೋಗ್ಯಕ್ಕೆ ದಾಂಪತ್ಯ ಬೇಕು. ಅಲ್ಲಿ ಪಥ್ಯವನ್ನು ಅನುಸರಿಸಿದರೆ ದೇಹದ ಆರೋಗ್ಯ ಉಳಿತೈತಿ. ನಮ್ಮ ಮಾನಸಿಕ ಒಂದು ಸ್ವಾಸ್ಥ್ಯವನ್ನು ಉಳಿಸಬೇಕಾದ್ರೆ ಒಳ್ಳೆಯ ದಾಂಪತ್ಯ ಇರಬೇಕು. ನಮ್ಮ ನಿರೂಪಕರು ಹೇಳಿದರು, ಸರಸ ವಿರಸ ಸಮರಸ ಅಂತ. ಬೇಂದ್ರೆ ಅವರು ಹೇಳ್ತಾರ, ಸರಸ ಜನನ ವಿರಸ ಮರಣ ಸಮರಸವೇ ಜೀವನ ಅಂತ.
ಅಲ್ಲಿ ಸರಸನೂ ಇರ್ತದೆ. ದಾಂಪತ್ಯದಲ್ಲಿ ಬರೀ ಎಲ್ಲ ಪ್ರೀತಿನೇ ಇರುವುದಿಲ್ಲ, ಸರಸಗಳು ಇರ್ತಾವು, ವಿರಸಗಳು ಇರ್ತಾವು. ಆ ಸರಸ ವಿರಸದ ಜೊತೆ ಸಮರಸವಾಗಿ ಯಾರು ಜೀವನ ಮಾಡ್ತಾರೋ ಅವರು ಸಾಮರಸ್ಯದ ಜೀವನವನ್ನು ಮಾಡ್ತಾರೆ. ಶಾಸಕ ವಿಜಯಾನಂದ್ ಕಾಶಪ್ಪನವರ್ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಪದಗ್ರಹಣವನ್ನು ಸ್ವೀಕಾರ ಮಾಡಿದಂಥ ಎಲ್ಲ ಪದಾಧಿಕಾರಿಗಳೇ, ನವ ದಂಪತಿಗಳಿಗೆ, ವಿಶೇಷವಾಗಿ 50 ವರ್ಷ ಯಶಸ್ವಿಯಾಗಿ ಪೂರೈಸಿದಂಥ ನವ ದಂಪತಿಗಳಿಗೆ ನಾನು ಮತ್ತೊಮ್ಮೆ ಈ ಒಂದು ನವ ದಾಂಪತ್ಯ ಜೀವನವನ್ನು, ಅದರ ಶುಭಾಶಯಗಳನ್ನು ನಾನು ಪ್ರಾರಂಭದಲ್ಲಿ ತಮಗೆಲ್ಲ ಕೋರ್ತಾ, ಇವತ್ತು ಭಾಳ ವಿಶೇಷ ದಿನ, ಪವಿತ್ರವಾದ 9 ದಿನಗಳು ನಾವೆಲ್ಲ ಭಾರತೀಯರು ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂಥವ್ರು. ಯಾಕಂದರೆ ವಿವಿಧ ಧರ್ಮ, ವಿವಿಧ ಜಾತಿ, ವಿವಿಧ ಪದ್ಧತಿಗಳು, ವಿವಿಧ ಭಾಷೆಗಳು ನಡುವೆ ಕೂಡ ನಾವೆಲ್ಲರೂ ಇಲ್ಲಿ ಜಾತಿ ಮತ ಭೇದವನ್ನು ಮರೆತು ಒಂದಾಗಿ ಇವತ್ತು ನವರಾತ್ರಿಯ ತಾಯಿಯ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಲ್ಲ, ಇದು ನಿಜವಾಗಲೇ ಭಾರತೀಯರ ಒಂದು ಹೆಮ್ಮೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇವೆ. ಯಾಕಂದರೆ ಭಾರತ ದೇಶದ ತತ್ವ ಸಿದ್ಧಾಂತ ಇವತ್ತು ಪ್ರಜಾಪ್ರಭುತ್ವ, ಜನರಿಗಾಗಿ, ಜನರಿಗೋಸ್ಕರ, ಜನರಿಗೆನ್ನುವ ಒಂದು ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾವು ಪ್ರಜೆಗಳಾಗಿ ಬದುಕುವಂಥವರು. ಭಾರತ ದೇಶದ ತತ್ವ ಸಿದ್ಧಾಂತವನ್ನು ನಾವು ಮೊದಲು ಒಪ್ಕೊಳ್ಬೇಕಾಗುತ್ತೆ. ಯಾಕಂದರೆ ಭಾರತ ದೇಶದಲ್ಲಿ ಜನಿಸಿದ್ವಿ ನಾವು. ಭಾರತ ದೇಶದ ಭಾರತಾಂಬೆ ಅಂತ ಹೇಳ್ತೀವಿ ನಾವು. ತಾಯಿ ಗೌರವ ಕೊಡ್ತೀವಿ, ಹೆಣ್ಣಿನ ಒಂದು ಗೌರವವನ್ನು ಕೊಡ್ತೀವಿ, ಭಾರತಾಂಬೆ ಅಂತ ಹೇಳ್ತೀವಿ. ಆ ಹೆಮ್ಮೆಯ ತಾಯಿಯ ಮಕ್ಕಳು ನಾವು, ಒಂದೇ ತಂದೆ ತಾಯಿ ಮಕ್ಕಳು, ಬೇರೆ ಬೇರೆ ಧರ್ಮದಲ್ಲಿ ಜನಿಸಿರ್ಬೋದು. ಆದರೆ ನಾವೆಲ್ಲರೂ ಕೂಡ ಈ ಒಂದು ನವರಾತ್ರಿಯ 4ನೇ ದಿನದ ವಿಶೇಷ ಕಾರ್ಯಕ್ರಮದ ಜೊತೆಗೆ ಇವತ್ತು ದಂಪತಿಗಳಿಗೆ, ನವ ದಂಪತಿಗಳಿಗೆ 50 ವರ್ಷ ಪೂರ್ಣ ಮಾಡಿದಾರಲ್ಲ ಯಶಸ್ವಿಯಾಗಿ, ಆ ನವ ದಂಪತಿಗಳಿಗೆ ಇವತ್ತೇನು ಈ ವೇದಿಕೆಯಲ್ಲೇ ಕರೆದು ನಮ್ಮ ವಿಶೇಷವಾಗಿ ನಮ್ಮ ರಾಜು ಇಳಕಲ್ ಮತ್ತು ಅವರ ಸಂಗಡಿಗರು, ಏನು ಚನ್ನಬಸಯ್ಯ ಗೋನಾಳಮಠ ಆಗಿರ್ಬೋದು, ಚಂದ್ರಕಾಂತ್ ಆಗಿರ್ಬೋದು, ಎಲ್ಲ ಸಂಗಡಿಗರು ಸೇರಿಕೊಂಡು ಈ ವಿಶೇಷವಾದ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದಾರಲ್ಲ, ತಮ್ಮೆಲ್ಲರ ಪರವಾಗಿ, ಈ ವೇದಿಕೆ ಪರವಾಗಿ, ಗುರುಗಳ ಪರವಾಗಿ ನಾನು ಅವರಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದರೆ ಈ ರೀತಿ ಸಭೆ ಸಮಾರಂಭಗಳು ನಡೆಯಬೇಕು. ಯಾಕಂದರೆ ಎಲ್ಲರೂ ಒಂದು ಕೂಡುವಂಥ ಒಂದು ಅವಕಾಶ. ಈಗ ಒಬ್ಬರಿಗೊಬ್ಬರಿಗೆ ಬಹಳಷ್ಟು ಪರಸ್ಪರ ಭಿನ್ನಾಭಿಪ್ರಾಯಗಳಿರ್ತಾವೆ. ಎಲ್ಲರೂ ಕೂಡಿದಾಗ ಆ ಭಿನ್ನಾಭಿಪ್ರಾಯಗಳು ದೂರ ಆಗ್ತವೆ. ಆ ದೂರ ಆಗುವಂಥ ಸಂಗತಿಯನ್ನು ಇವತ್ತು ಕುಲಕರ್ಣಿ ಪೇಟೆಯಲ್ಲಿ ನಮ್ಮ MD ಬಾಗವಣ್ಣವರ ಮನೆ ಮುಂದೆ ಇವತ್ತು ಈ ಕಾರ್ಯಕ್ರಮ ಕಳೆದ ವರ್ಷ ಇಲ್ಲಿ ಒಂದು ಫೌಂಡೇಶನ್ ಅಂದರೆ VSK ಫೌಂಡೇಶನ್ ಅನ್ನು ಪ್ರಾರಂಭ ಮಾಡಿದ್ರು. ಯೂನಿಯನ್ ಕೂಡ ಉದ್ಘಾಟನೆಗೊಳಿಸಿದ್ವಿ. ಇವತ್ತು 2ನೇ ವರ್ಷಕ್ಕೆ ಇಂಥ ಒಂದು ವಿಶಿಷ್ಟವಾದ ಅದ್ಭುತವಾದ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದು ನೋಡಿದ್ರೆ, ಇದು ನಿರಂತರವಾಗಿ ಈ ಕಾರ್ಯಕ್ರಮಗಳು ಇದೇ ಒಂದು ಮಾದರಿಯಲ್ಲಿ ಈ ಸಾಂಸ್ಕೃತಿಕ ಚಟುವಟಿಕೆಗಳ ಜೊತೆಗೆ ತಾವು ಕಾರ್ಯಕ್ರಮಗಳನ್ನು ನಡೆಸಿಕೊಬೇಕು ಅನ್ನೋ ಮಾತನ್ನು ನಾನು ಇವತ್ತು ಬಹಳ ಸಂತೋಷದಿಂದ ಹೇಳಕ್ಕೆ ಇಷ್ಟಪಡ್ತೇನೆ. ಅಧಿಕಾರ ಇರುತ್ತೆ, ಅಧಿಕಾರ ಹೋಗುತ್ತೆ. ಅಧಿಕಾರ ಶಾಶ್ವತ ಅಲ್ಲ. ಯಾವತ್ತೂ ನಾನು ಅಧಿಕಾರದ ಕುರ್ಚಿಯಲ್ಲಿ ನೆಮ್ಮದಿ ಬದುಕಿದಂಥವನಲ್ಲ. ಅಧಿಕಾರ ಇದ್ರೂ ಅಷ್ಟೇ, ಇರದೇ ಇದ್ದರೆ ಅಷ್ಟೇ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋದನ್ನು ಮಾತನ್ನು ನಾನು ಕೊಡ್ತೀನಿ. ಇವತ್ತು ಏನು ನಮ್ಮ ರಾಜು ಇಳಕಲ್ ಹಾಗೂ ಅವರು ಸಂಗಡಿಗರು ಈ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಯೂನಿಯನ್ಗೆ ಒಂದು ಅರ್ಥ ಇದೆ. ಯು ಅಂದರೆ ಯೂನಿಟಿ, ಎನ್ ಅಂದರೆ ನ್ಯಾಷನಾಲಿಟಿ, ಐ ಅಂದರೆ ಇಂಟಿಗ್ರಿಟಿ, ಓ ಅಂದರೆ ಅಪರ್ಚುನಿಟಿ, ಎನ್ ಅಂದರೆ ನೇಬರ್ಹುಡ್ ಅಂತಾರೆ ಇಂಗ್ಲೀಷ್ನಲ್ಲಿ. ಈ ತತ್ವವನ್ನು ಈ ಯೂನಿಯನ್ನಲ್ಲಿ ಅಳವಡಿಸ್ಕೋಬೇಕು.
ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.